ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಬರದೇ ಇರುವವರಿಗೆ ಇನ್ನು ಹಣ ಯಾವಾಗ ಬರತ್ತೆ ಅಂತ ಕಾಯ್ತಾ ಇದ್ದೀರಿ. ಸುಮಾರು ಈಗಾಗಲೇ ಒಂದು 30 ರಿಂದ 40 ಲಕ್ಷ ಫಲಾನುಭವಿಗಳಿಗಾದ್ರೂ ಜಮಾ ಆಗಿದೆ. ಸೊ ನಮ್ಮ ಖಾತೆಗೆ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀರಿ. ಇನ್ನು ಬಹಳಷ್ಟು ಈಗಾಗಲೇ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅದನ್ನು ಕೂಡ ಕ್ಲಿಯರಿಟಿಯನ್ನ ಕೊಡ್ತೀನಿ. ಸೊ ಮುಖ್ಯವಾಗಿ ವೀಕ್ಷಕರೇ, ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಎಲಿಜಿಬಲ್ ಇದ್ರು ಸಹಿತ ರದ್ದಾಗಿದ್ದೆ ಆದ್ರೆ ಸೊ ನಿಮಗೆ ಹಣ ಬರತ್ತಾ ಇಲ್ವಾ, ಹಾಗಾದ್ರೆ 100% ಹಣ ಬರುತ್ತೆ, ಅದು ಹೇಗೆ ಪಡ್ಕೊಳ್ಳೋದು, ಹೇಗೆ ಬರುತ್ತೆ ನಿಮ್ಮ ಖಾತೆಗೆ, ಎಲ್ಲಾನು ಕೂಡ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಸೊ ಈಗಾಗಲೇ ಬಹಳಷ್ಟು ಜನ ರೇಷನ್ಸ್ ಕಾರ್ಡ್ಗಳು ರದ್ದಾಗಿರುವಂತದ್ದು ಹೋದ ತಿಂಗಳೇ ನೋಡಬಹುದು ನೀವು. ಎಂಡಿಗೆ ಸುಮಾರು 13,87,000 ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ರದ್ದಾಗುವಂತಹ ಹಂತಕ್ಕೆ ಹೋಗಿದ್ವು. ಅದರಲ್ಲಿ ಬಿಪಿಎಲ್ ದಿಂದ ಎಪಿಎಲ್ ಗೂ ಕೂಡ ಕನ್ವರ್ಟ್ ಆಗಿದೆ. ಉಳಿದ ಎಲ್ಲಾ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ. ಅದರಲ್ಲಿ ಈಗ ಮತ್ತೆ 82,000 ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ಒಂದು ಸಿಲುಕಿಕೊಂಡಿರುವಂತದ್ದು, ಅಂದ್ರೆ ತಾಂತ್ರಿಕ ದೋಷದಿಂದ ರದ್ದಾಗಿರುವಂತದ್ದು. ಸೊ ಹಾಗಾದ್ರೆ ಈ ರೀತಿ ಪ್ರಾಬ್ಲಮ್ ಯಾಕೆ ಆಗ್ತಾ ಇದೆ, ಇದಕ್ಕೆ ಸೊಲ್ಯೂಷನ್ ಏನು, ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ಈ ರೀತಿ ಆಗಿದೆಯಾ, ಎಲ್ಲನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆ ವಿತ್ ನಿಮ್ಮ ರೇಷನ್ಸ್ ಕಾರ್ಡ್ ಗಳ ಬಗ್ಗೆ ಎಲ್ಲ ಅಪ್ಡೇಟ್ ಗಳು ನಿಮಗೆ ಸಿಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಲೈಕ್ ಕೊಟ್ಬಿಟ್ರೆ ನಮಗೆ ಮೋಟಿವೇಶನ್ ಸಿಕ್ಕಂಗಾಗತ್ತೆ. ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ನಿಮಗೆ ಎಲ್ಲಾ ವಿಡಿಯೋಸ್ ಗಳು ಬಂದು ನೋಟಿಫಿಕೇಶನ್ ಮುಖಾಂತರ ಬಂದು ನಿಮ್ಮ ಮೊಬೈಲ್ ಅಲ್ಲಿ ಬಂದು ತಲುಪತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು. ಈಗ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಚೇಂಜಸ್ ಗಳಾಗಿ ರೇಷನ್ಸ್ ಕಾರ್ಡ್ ಗಳು ಮುಖ್ಯವಾಗಿ ಟಾರ್ಗೆಟ್ ಆಗಿದ್ದಾವೆ. ಈಗ ಮುಖ್ಯವಾಗಿ ಟಾರ್ಗೆಟ್ ಆಗಿ ಈ ಒಂದು ಯೋಜನೆಗಳು ಆದಷ್ಟು ಎಲಿಜಿಬಲ್ ಇಲ್ದವರಿಗೆ ಕೊಡಬಾರ್ದಂತ ಹೇಳ್ಬಿಟ್ಟು ಆಹಾರ ಇಲಾಖೆ ಮುಂದಾಗಿ ಈ ಒಂದು ಕೆಲಸವನ್ನ ಮಾಡ್ತಾ ಇದೆ. ಸೊ ಅದರಲ್ಲಿ ಪಾಪ ಮುಖ್ಯವಾಗಿ ಎಲಿಜಿಬಲ್ ಇದ್ರೂ ಸಹಿತ ಅವರಿಗೆ ಹಣ ಹೋಗ್ತಾ ಇಲ್ಲ, ಮತ್ತೆ ಅವರ ರೇಷನ್ಸ್ ಕಾರ್ಡ್ಗಳು ರದ್ದಾಗಿರುವಂತದ್ದು. ಸೊ ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು, ಸೊ ಈ ರೀತಿ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಎಲ್ಲಾನು ಕೂಡ ನೋಡ್ತಾ ಹೋಗೋಣ. ಮುಖ್ಯವಾಗಿ 14ನೇ ಕಂತಿನ ಹಣ ಬರಲ್ದವರಿಗೆ ಸೊ ಇದು ಕೂಡ ಒಂದು ಅಪ್ಡೇಟ್ ಆಗಿರತ್ತೆ. ಮುಖ್ಯವಾಗಿ ಈ ಒಂದು ಮಾಹಿತಿನ ತಿಳ್ಕೊಂಡ್ರೆ ಎಲ್ಲ ಟಾಪಿಕ್ ಗಳು ಕವರ್ ಆಗಿರತ್ತೆ. ಇಲ್ಲಿ ನೋಡ್ಕೊಳ್ಳಿ, ರೇಷನ್ಸ್ ಕಾರ್ಡ್ ಗಳು ಮುಖ್ಯವಾಗಿ ಯಾಕೆ ಕಾರಣದಿಂದ ಒಂದು ರದ್ದು ಆಗ್ತಾ ಇರುವಂತದ್ದು ಅಂದ್ರೆ ಆಹಾರ ಇಲಾಖೆ ರದ್ದು ಮಾಡ್ತಾ ಇಲ್ಲ, ಇದು ತಾಂತ್ರಿಕ ದೋಷದಿಂದ ನಿಮ್ಮ ರೇಷನ್ಸ್ ಕಾರ್ಡ್ ಗಳು ರದ್ದಾಗಿರುವಂತದ್ದು. ಈಗ ನೋಡಿ, ನೀವು ಏನಾದ್ರೂ ಲೋನ್ ಗಳನ್ನ ಮಾಡಿಸಿರ್ತೀರ, EMI ಅನ್ನ ತುಂಬ್ತಿರ್ತಾರ, ಅಲ್ಲಿ ಏನಾದ್ರೂ ಬಡ್ಡಿಗಳನ್ನ ತುಂಬ್ತಾ ಇದ್ರೆ ಸೊ ನಿಮ್ಮ ಒಂದು ಮನೆಗಳ ಮೇಲೆ ಸಾಲವನ್ನ ಮಾಡಿರ್ತೀರ, ಅಥವಾ ಬೈಕ್ ಗಳಾಗಿರ್ಲಿ, ಕಾರ್ ಗಳಾಗಿರ್ಲಿ, ವಾಹನಗಳ ಮೇಲೆ ಟೋಟಲಿ ನೀವು ಏನಾದ್ರೂ ಸಾಲಗಳನ್ನ ಮಾಡಿರ್ತೀರಾ, ಅಲ್ಲಿ ನೀವು ಪ್ಲಾಟ್ ಗಳ ಮೇಲೆ ಸಾಲ, ಹೊಲಗಳ ಮೇಲೆ ಸಾಲ, ಈ ರೀತಿ ಸಾಕಷ್ಟು ಸಾಲವನ್ನ ಪಡೆದುಕೊಂಡು ವಾಪಸ್ ಬ್ಯಾಂಕ್ ಗಳಿಗೆ ಕಟ್ಟುವಂತಹ ಸಂದರ್ಭದಲ್ಲಿ ಬಡ್ಡಿ ಅದರ ಜೊತೆಗೆ ಟ್ಯಾಕ್ಸ್ ಕೂಡ ಕಟ್ ಆಗ್ತಾ ಇರ್ತಾರೆ. ಈ ರೀತಿ ಒಂದು ಟ್ಯಾಕ್ಸ್ ಕಟ್ ಆಗುವಂತಹ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ನಲ್ಲಿ ಟ್ಯಾಕ್ಸ್ ಒಂದು ಆದಾಯ ತೆರಿಗೆ ಕಟ್ಟುವವರು, ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಕೊಟ್ಟಿರತ್ತೆ. ಸೊ ಹೀಗಾಗಿ ಇಂಥವ್ರದ್ದು ಯಾರ್ದು ಈ ರೀತಿ ಬರ್ತಾ ಇದೆ, ಮೊದಲೇ ಹೇಳಿದ್ರು ಒಂದು ಸರ್ಕಾರದವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಸೊ ನೀವು ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ಬೇಕು ಅಂತ ಹೇಳಿದ್ರಲ್ವಾ. ಸೊ ಅದೇ ರೀತಿಯಾಗಿ ನೀವು ಈಗ ಸದ್ಯಕ್ಕೆ ಅಪ್ಡೇಟ್ ಬಂದಿರುವಂತದ್ದು ಏನಪ್ಪಾ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗೂ ರದ್ದಾಗುತ್ತಾ ಇದೆ. ಈಗ ಒಂದು ವಾರದ ಹಿಂದ್ಗಡೆ ನೋಡಿದ್ರೆ ಕೇವಲ 10,000 ರೇಷನ್ಸ್ ಕಾರ್ಡ್ಗಳು ತಾಂತ್ರಿಕ ದೋಷದಿಂದ ರದ್ದಾಗಿದ್ವು. ಈಗ ನೋಡಿದ್ರೆ 82,000 ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ. ಇನ್ನೊಂದು ವಾರ ಬಿಟ್ಟು ನೋಡಿದ್ರೆ ಇನ್ನು ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ರದ್ದಾಗಿರುತ್ತೆ. ಅದರಲ್ಲಿ ನಮ್ಮ ಹೆಸರು ಕೂಡ ಇರ್ಬೋದಲ್ವಾ. ಸೊ ಅದಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ವಿತ್ ನಾವು ಏನ್ ಅದಕ್ಕೆ ಸೊಲ್ಯೂಷನ್ ಪಡ್ಕೊಳ್ಬೇಕಲ್ವಾ, ಅದನ್ನ ನಾವು ತಿಳ್ಕೊಬೇಕಾಗಿರುವಂತದ್ದು ಮುಖ್ಯವಾಗಿ. ಸೊ ಬಹಳ ಮಹತ್ವವಾಗಿ ಇಂಪಾರ್ಟೆಂಟ್ ಮಾಹಿತಿ ಇದೆ. ಸೊ ವಿಡಿಯೋವನ್ನ ದಯಮಾಡಿ ಕೊನೆವರೆಗೂ ನೋಡಿ. ಬೇರೆ ವಿಡಿಯೋ ನೋಡಿದ್ರೆ ಬಿಡ್ತಾರೆ ನಿಮಗೆ ಬಿಟ್ಟಿತ್ತು, ಆದ್ರೆ ಈ ಒಂದು ವಿಡಿಯೋನ ದಯವಿಟ್ಟು ಕೊನೆವರೆಗೂ ವಾಚ್ ಮಾಡಿ. ಎಲ್ಲಾನು ಕೂಡ ಕ್ಲಿಯರ್ ಆಗಿ ನಿಮಗೆ ಮುಖ್ಯವಾಗಿ ಮಾಹಿತಿ ಸಿಗುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ಈಗ ಈ ಒಂದು ಏನ್ ರದ್ದು ಆಗ್ತಾ ಇದಾವಲ್ವಾ, ಈಗ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯಾ ಅನ್ನುವಂಥದ್ದನ್ನ ಮೊದಲು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇ ಹಂತ ಏನಪ್ಪಾ ಅಂದ್ರೆ ನಾವು ಚೆಕ್ ಮಾಡ್ಕೊಳ್ಬೇಕು. ಆ ಒಂದು ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ಒಂದು ವಿಡಿಯೋ ನೋಡೋದ್ರ ಮುಖಾಂತರ ನಿಮ್ಮ ಮೊಬೈಲ್ ಅಲ್ಲಿ ನೀವು ಚೆಕ್ ಮಾಡ್ಕೊಂಡು ತಿಳ್ಕೊಬಹುದು. ಅದೇ ರೀತಿಯಾಗಿ ವೀಕ್ಷಕರೇ, ಒಂದು ರೇಷನ್ಸ್ ಕಾರ್ಡ್ ರದ್ದು ಆಗಿದ್ದೇ ಆದ್ರೆ, ರದ್ದಾಗಿಲ್ಲ ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ರದ್ದು ಆಗಿದ್ದೇ ಆದ್ರೆ ಅದಕ್ಕೆ ಸೊಲ್ಯೂಷನ್ ಹೇಳ್ತೀನಿ. ಅದೇ ರೀತಿಯಾಗಿ ನೀವು ಗೃಹಲಕ್ಷ್ಮಿ ಸ್ಟೇಟಸ್ ಕೂಡ ಒಂದು ಸಾರಿ ಚೆಕ್ ಮಾಡ್ಕೋಬೇಕಾಗತ್ತೆ. ರದ್ದು ಆಗಿಲ್ಲಪ್ಪ ಅಂದ್ರೂ ಸಹಿತ ನೀವು ಚೆಕ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಇದೀಗ ನಿಮ್ದು ತಾಂತ್ರಿಕ ದೋಷದಿಂದ ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಏನಾದ್ರೂ ನಿಮ್ಗೆ ಆದಾಯ ತೆರಿಗೆ ಅಂತ ಬಿದ್ದಿದ್ದೆ ಆದ್ರೆ ನೆಕ್ಸ್ಟ್ ಇನ್ನು ಒಂದು ವಾರದಲ್ಲಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ಬಿಟ್ರೆ ಏನ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಎರಡೂ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಎರಡೂದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಏನು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಅದರಲ್ಲಿ ಒಂದು ಪ್ರಾಬ್ಲಮ್ ಆಗಿದ್ರು ಸಹಿತ ನಿಮ್ಮ ರೇಷನ್ ಕಾರ್ಡ್ ಹೋಗುತ್ತೆ 100%. ಇಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಕಟ್ಟುವವರು ಅಂತ ಬಂದಿದ್ದೆ ಆದ್ರೆ
ಇನ್ನು ಹೇಳ್ತೀನಿ ಕೇಳಿ ಇದಕ್ಕೆ ಸೊಲ್ಯೂಷನ್. ಸೊ ನೀವ್ ಏನು ಮಾಡ್ಬೇಕಾಗಿಲ್ಲ, ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದಂತೂ ಖಚಿತವಾಗಿರುವಂತದ್ದು ಅಂತ ಗೊತ್ತಾಗ್ಬಿಡತ್ತೆ ನಿಮಗೆ. ಅದೇ ತೆರಿಗೆ ಅಂತ ಬಿದ್ದಿದೆ ಆದ್ರೆ 100% ನಿಮ್ ರೇಷನ್ ಕಾರ್ಡ್ ರದ್ದಾಗುವಂತಹ ಚಾನ್ಸಸ್ ಇರತ್ತೆ. ಇನ್ನು ನೀವೇನ್ ಮಾಡ್ಬೇಕಾಗತ್ತೆ, ಡೈರೆಕ್ಟ್ ಆಗಿ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಆದಾಯ ತೆರಿಗೆ ಇಲಾಖೆಗೆ ಹೋಗ್ಬೇಕಾಗತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು, ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಪ ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸುವಾಗ ಇರ್ತಾವಲ್ಲ ಅದೇ ಡಾಕ್ಯುಮೆಂಟ್ಸ್ ಗಳನ್ನ ಒಯ್ಬೇಕಾಗತ್ತೆ. ಸೊ ಅವುಗಳನ್ನ ನಿಮ್ಮ ಒಂದು ಆದಾಯ ತೆರಿಗೆ ಇಲಾಖೆಗೆ ಹೋದ್ರೆ ಅಲ್ಲಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಈ ರೀತಿ ನಮ್ದು ಪ್ರಾಬ್ಲಮ್ ಬಂದಿದೆ, ನಮ್ಮ ಯಾವ ಟ್ಯಾಕ್ಸ್ ಪೇಯರ್ ಕೂಡ ಮಾಡೋದಿಲ್ಲ. ಸೊ ನಾವು ಗೃಹಲಕ್ಷ್ಮಿ ಯೋಜನೆ ಅಷ್ಟಿಲ್ಲ, ಪೂರ್ತಿಯಾಗಿ ರೇಷನ್ಸ್ ಕಾರ್ಡ್ ಗಳಿಗೆ ಎಲಿಜಿಬಲ್ ಇದೀವಿ, ಅದಕ್ಕೆ ನಮಗೆ ಸೊಲ್ಯೂಷನ್ ಕೊಡಿ ಅಂತ ನೀವು ಕೇಳಬೇಕಾಗತ್ತೆ. ಸೊಲ್ಯೂಷನ್ ಕೇಳಿದ್ದೆ ಆದ್ರೆ ನಿಮಗೆ ಈ ಒಂದು ಆದಾಯ ತೆರಿಗೆ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ತಾರೆ, ಅದನ್ನ ಸೊಲ್ಯೂಷನ್ ಮಾಡ್ಕೊಂಡು ನಿಮಗೆ ವಾಪಸ್ ಆಗಿ ಕೊಡ್ತಾರೆ. ಯಾಕೆ ಆದಾಯ ತೆರಿಗೆ ಇಲಾಖೆಗೆ ಹೋಗ್ಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬಿದ್ದಿರತ್ತಲ್ವಾ, ಸೊ ಅದಕ್ಕೆ ಮುಖ್ಯವಾಗಿ ಆದಾಯ ತೆರಿಗೆ ಇಲಾಖೆಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಸೊಲ್ಯೂಷನ್ ಅನ್ನ ಪಡ್ಕೊಳ್ಬೇಕು, ಅಲ್ಲಿ ಪ್ರಮಾಣ ಪತ್ರವನ್ನ ಕೊಡ್ತಾರೆ. ಓಕೆ, ಮೊದಲು ಏನಿತ್ತು ನೀವೇ ಮಾಡ್ಕೋಬೇಕಾಗಿತ್ತು ಪ್ರಮಾಣ ಪತ್ರವನ್ನ, ಈಗ ಅವರು ಪ್ರಮಾಣ ಪತ್ರವನ್ನ ಕೊಡ್ತಾರೆ. ಮುಖ್ಯವಾಗಿ ಇಲ್ಲಿ ಕೇಳ್ತೀನಿ ಕೇಳಿ, ಎಲಿಜಿಬಲ್ ಇದ್ರೆ ಮಾತ್ರ ಹೋಗಿ, ಮತ್ತೆ ಎಲಿಜಿಬಲ್ ಇಲ್ಲ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ನಾವು ಹೋಗಿ ಪಡ್ಕೊಳ್ಬಹುದು ಅಂತ ಹೇಳಿದ್ರೆ ಇಲ್ಲ, 100% ಅಲ್ಲಿ ಮಾಹಿತಿ ಲಭ್ಯ ಇರತ್ತೆ. ಅದನ್ನ ಮಾಹಿತಿ ಇರೋ ಮೇಲೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿರತ್ತೆ, ಅದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಯಾರು ಎಲಿಜಿಬಲ್ ಇದೀರಾ ಆದ್ರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅನ್ನುವಂತವ್ರು ಮಾತ್ರ ಅಲ್ಲಿ ಹೋಗಿ ನೀವು ಪಡ್ಕೊಳ್ಬೇಕು. ಆ ಒಂದು ಪ್ರಮಾಣ ಪತ್ರವನ್ನ ತೆಗೆದುಕೊಂಡು 2 ಜೆರಾಕ್ಸ್ ಕಾಪಿಗಳನ್ನ ಮಾಡ್ಕೊಳ್ಳಿ, ಒರಿಜಿನಲ್ ನಿಮ್ಮ ಹತ್ರ ಇಟ್ಕೊಳ್ಳಿ. 2 ಜೆರಾಕ್ಸ್ ಕಾಪಿಗಳನ್ನ ಮಾಡ್ಕೊಂಡು ಒಂದೇದು ಆಹಾರ ಇಲಾಖೆಗೆ ಕೊಡ್ಬೇಕಾಗತ್ತೆ. ನಿಮ್ಮ ತಾಲೂಕಿನಲ್ಲಿರುವಂತಹ ಆಹಾರ ಇಲಾಖೆ ಅಥವಾ ಜಿಲ್ಲೆಯಲ್ಲಿರುವಂತಹ ಆಹಾರ ಇಲಾಖೆಗೆ ಕೊಟ್ಟಿದ್ರೆ ಆದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳು ಮತ್ತೆ ವೆರಿಫಿಕೇಶನ್ ಆಗ್ತವೆ. ಸೊ ನಿಮ್ಮ ರೇಷನ್ಸ್ ಕಾರ್ಡ್ ಗಳು ವಾಪಸ್ಸು ನಿಮಗೆ ಬರುತ್ತೆ. ಅದೇ ರೀತಿಯಾಗಿ ಅನ್ನಭಾಗ್ಯನೂ ಕೂಡ ಜಮಾ ಆಗತ್ತೆ. ಇಷ್ಟ ಆಯ್ತು. ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಬೇಕಲ್ವಾ, ಸೊ ರೇಷನ್ ಕಾರ್ಡ್ ಬಂದ್ರೆ ಬರುತ್ತೆ ಬಿಡಿ ಅಂತ ಅನ್ಬೋದು, ಅದನ್ನು ಕೂಡ ಸೊಲ್ಯೂಷನ್ ಪಡ್ಕೊಳ್ಬೇಕಾಗತ್ತೆ. ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಬೇಕಂದ್ರೆ ನಿಮ್ಮ ಇನ್ನೊಂದು ಪ್ರಮಾಣ ಪತ್ರ ಹೇಳಿದಿನಲ್ಲ ಜೆರಾಕ್ಸ್ ಮಾಡ್ಕೊಳ್ಳಿ ಅಂತ, ಆ ಒಂದು ಪ್ರಮಾಣ ಪತ್ರವನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅಲ್ಲಿ ಏನಾದ್ರೂ ನೀವು ಸಬ್ಮಿಟ್ ಮಾಡಿದ್ದೆ ಆದ್ರೆ ಸೊ ಅಲ್ಲಿ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗತ್ತೆ. ಸೊ 3 ಇಲಾಖೆಗಳಲ್ಲಿ ಕರೆಕ್ಟ್ ಆಗಿ ಕಂಪೇರ್ ಆಗಿದ್ರೆ ಆದ್ರೆ ಸೊ ನಿಮ್ಮ ರೇಷನ್ಸ್ ಕಾರ್ಡ್ಗಳು ನಿಮಗೆ ಬಂದ್ಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಸೊ ಉಳಿದ ರೇಷನ್ಸ್ ಕಾರ್ಡ್ಗಳಿಗೆ ಪ್ರತಿಯೊಂದು ಸಂಬಂಧಪಟ್ಟಂತಹ ಯೋಜನೆಗಳನ್ನ ನೀವು ಪಡ್ಕೊಳ್ಬಹುದು. ಸೊ ಈ ರೀತಿ ನೀವು ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು. ಮೊದಲನೇದಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ನೀವು ಮೊಬೈಲ್ ಅಲ್ಲಿ ಚೆಕ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ನೀವು ಊರಲ್ಲಿ ಹೋಗ್ಬಿಟ್ಟು ಗ್ರಾಮವನ್ನು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಹಳಷ್ಟು ಜನರದು ಈ ರೀತಿ ಪ್ರಾಬ್ಲಮ್ ಆಗಿದೆ. ಮುಂದೆ ಇನ್ನು ಹೆಚ್ಚಿನ ಜನರದು ಕೂಡ ಆಗ್ಬಹುದು. ಈಗ ಒಂದು ಕೆಲಸ ಇದೀವ ಅಂತ ಅನ್ಕೊಳ್ಳಿ, ಅದರಲ್ಲಿ ಬಹಳಷ್ಟು ಜನ ಒಂದೇ ಮೊಬೈಲ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ರೆ ಸ್ಟ್ರಕ್ ಆಗತ್ತೆ, ಗೊತ್ತಲ್ವಾ. ಸೊ ಅದೇ ರೀತಿ ಅಲ್ಲಿ ಕೂಡ ತಾಂತ್ರಿಕ ದೋಷ ಆಗಿರುವಂತದ್ದು. ಸುಮಾರು 25 ಲಕ್ಷದವರೆಗೂ ಕೂಡ ರೇಷನ್ಸ್ ಕಾರ್ಡ್ಗಳು ಕಳೆದ 2-3 ತಿಂಗಳಲ್ಲಿ ರದ್ದಾಗಿದೆ. ಟೋಟಲಿ 40 ಲಕ್ಷ ರೇಷನ್ಸ್ ಕಾರ್ಡ್ಗಳು ರದ್ದಾಗುವಂತಹ ಟಾರ್ಗೆಟ್ ಇದೆ ಆಹಾರ ಇಲಾಖೆದು. ಅದರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೇಷನ್ಸ್ ಕಾರ್ಡ್ಗಳು ರದ್ದಾಗುವಂತಹ ನಿಟ್ಟಿನಲ್ಲಿ ಸಾಗ್ತಾ ಇದೆ ಅಂತೆ. ಅಲ್ಲಿನ ಒಂದು ಆದಾಯ, ಒಂದು ಪ್ರತಿ ತಿಂಗಳ ಆದಾಯ 1 ಲಕ್ಷವರೆಗೂ ಇದ್ರೂ ಸಹಿತ ಅವರ ರೇಷನ್ಸ್ ಕಾರ್ಡ್ಗಳು ಮಾಡ್ಕೊಂಡಿದಾರಂತೆ. ಈಗ ನೋಡ್ಕೊಳ್ಳಿ, ಒಂದು ಎಕ್ಸಾಂಪಲ್ ನಿಮಗೆ ಕ್ಲಿಯರಿಟಿಯನ್ನ ಕೊಡ್ತೀನಿ. ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು 60%, 100ರಲ್ಲಿ 60% BPL ರೇಷನ್ ಕಾರ್ಡ್ ದಾರರು ಇದಾರಂತ ಅನ್ಕೊಳ್ಳಿ. ಓಕೆ, ಹೆಚ್ಚಾಗಿ ಬಡವರ ಜನರು ಇದಾರಂತ ಅನ್ಕೊಳ್ಳೋಣ. ಅದರಲ್ಲಿ 60% ಅಲ್ಲಿನೇ ಬರೀ ಒಂದೇ ಒಂದು ಜಿಲ್ಲೆಯಲ್ಲಿ 20%, ಉಳಿದ ಎಲ್ಲ ಜಿಲ್ಲೆಗಳಲ್ಲಿ 40% ರೇಷನ್ಸ್ ಕಾರ್ಡ್ಗಳು ಇದಾವಂತೆ. 20% ಎಲ್ಲಿದಾವೆ ಹೇಳಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಇದಾವಂತೆ. ಒಂದೇ ಜಿಲ್ಲೆದಲ್ಲಿ 20% ರೇಷನ್ಸ್ ಕಾರ್ಡ್ಗಳು ಹೇಗೆ ಬಂದ್ವು, ಅದರಲ್ಲಿ ಆ ಸಿಟಿ ದೊಡ್ಡದೋದು, ಮತ್ತೆ ನಮ್ಮ ರಾಜಧಾನಿ ಅಂತ ಅನ್ಬೋದು. ಈ ರೀತಿ ಅಲ್ಲೇನೆ ಇದ್ರೆ ಮತ್ತೆ ನೋಡಿ ಎಷ್ಟೊಂದು ಜನ ಅಲ್ಲಿ ಬಿಸಿನೆಸ್ ಮ್ಯಾನ್ ಗಳಿದ್ದಾರೆ, ಅವರೆಲ್ಲರೂ ಕೂಡ ರೇಷನ್ಸ್ ಕಾರ್ಡ್ಗಳು ಹೆಚ್ಚಾಗಿ ಮಾಡ್ಕೊಂಡಿರುವಂತಹ ಕಾರಣ ಅವರೆಲ್ಲರದು ಕೂಡ ರೇಷನ್ ಕಾರ್ಡ್ಗಳು ರದ್ದಾಗಿದ್ವು. ಈ ಕಾರಣಕ್ಕಾಗಿ 12ನೇ ಕಂತಿನ ಹಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅತಿ ಕಡಿಮೆ, ಅಂದ್ರೆ ಬಹಳಷ್ಟು ಟೈಮ್ ತಗೊಂಡಿದೆ. ಅಲ್ಲಿ ಹಣ ಜಮಾ ಆಗ್ಬೇಕಂದ್ರೆ ಬಹಳಷ್ಟು ಟೈಮ್ ತಗೊಂಡು ಜಮಾ ಆಗಿದೆ. ಯಾಕಂದ್ರೆ ಅಲ್ಲಿರುವಂತಹ ಡಾಕ್ಯುಮೆಂಟ್ಸ್ ಗಳು ಪ್ರತಿಯೊಬ್ಬರು ಕೂಡ ವೆರಿಫಿಕೇಶನ್ ಆಗ್ತಾ ಇದ್ವು. ಸೊ ಅದಕ್ಕೋಸ್ಕರ ಲೇಟ್ ಆಗಿ ಜಮಾ ಆಗಿದೆ. ಅವಾಗ ಬಹಳಷ್ಟು ಜನ ಅವಾಗೂ ಕೂಡ ಕಮೆಂಟ್ ಮಾಡಿದ್ರಿ ಜಮಾ ಆಗ್ತಾ ಇಲ್ಲ ಅಂತ. ಸೊ ಅದಕ್ಕೆ ಅವಾಗ ಕೂಡ ನಿಮ್ಗೆ ಸೊಲ್ಯೂಷನ್ ಕೊಟ್ಟಿದ್ದಿ. ಸೊ ಈ ರೀತಿ ಇತ್ತು. ಈಗ ನೋಡಿ, ಹೆಚ್ಚಿನ ಪ್ರಮಾಣದಲ್ಲಿ ಸದ್ಯಕ್ಕೆ 14ನೇ ಕಂತಿನ ಹಣ ಜಮಾ ಆಗಿದೆ ಅನ್ನೋದಾದ್ರೆ ಕಲಬುರಗಿ ಆಗಿರ್ಲಿ, ವಿಜಯನಗರ ಆಗಿರ್ಲಿ, ಗದಗ ಆಗಿರ್ಲಿ, ಹಾಸನ ಆಗಿರ್ಲಿ, ಬಳ್ಳಾರಿ ಆಗಿರ್ಲಿ, ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿದೆ. ಇನ್ನು ಉಳಿದವರು ಬಹಳಷ್ಟು, ಒಂದು 60 ಲಕ್ಷ ಫಲಾನುಭವಿಗಳಾದ್ರೂ ಇನ್ನೂ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗತ್ತೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, 100% ಜಮಾ ಆಗತ್ತೆ. ಕಳೆದ 2 ದಿನಗಳಲ್ಲಿ ಒಂದು ಸುಮಾರು 30 ಲಕ್ಷ ಫಲಾನುಭವಿಗಳಿಗಾದ್ರೂ 2 ದಿನಗಳಲ್ಲಿ ಜಮಾ ಆದ್ರೆ ಟೋಟಲಿ 1,22,00,000 ಫಲಾನುಭವಿಗಳು ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದ್ದಾರೆ. ಸೊ ಅಷ್ಟು ಜನರಿಗೆ ಒಂದು
5ರಿಂದ 10 ದಿನಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಇಷ್ಟು ಅಪ್ಡೇಟ್ ಇತ್ತು, ನಾನು ಕ್ಲಿಯರಿಟಿ ಕೊಟ್ಟಿದ್ದೀನಿ. ಸೊ ಏನೇ ಒಂದು ಕ್ವಶನ್ಸ್ ಗಳು ಇದ್ರು ಸಹಿತ ಡಿಸ್ಕ್ರಿಪ್ಷನ್ ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ನನಗೆ ನನ್ನ ಜೋಡೆ ಕಾಂಟ್ಯಾಕ್ಟ್ ಇರ್ಬೇಕಂದ್ರೆ, ಸೊ ನನ್ನ ಜೊತೆ ಸಂಪರ್ಕದಲ್ಲಿ ಇರ್ಬೇಕಂದ್ರೆ ನೀವು ಅಲ್ಲೇ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಸಹಿತ ನಾನು ಸೊಲ್ಯೂಷನ್ ಮಾಡ್ಕೊಡ್ತೀನಿ. ಸೊ ಅಲ್ಲಿ ನನಗೆ ಮೆಸೇಜ್ ಮಾಡಿ, ಆದ್ರೆ ಫಾಲೋ ಮಾಡಿರ್ಬೇಕು ಮುಖ್ಯವಾಗಿ. ಆಗ ಮಾತ್ರ ಮೆಸೇಜ್ ಮಾಡಿ, ನಾನು ಅವಾಗ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಸೊ ಫಾಲೋ ಮಾಡಿದ್ರೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಓಕೆನಾ? ಇಷ್ಟು ಅಪ್ಡೇಟ್ ಇತ್ತು, ಕ್ಲಿಯರಿಟಿ ಕೊಟ್ಟಿದ್ದೀನಿ. ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್, ಫ್ರೆಂಡ್ಸ್.